ಅತ್ಯುತ್ತಮ ಕಾರ್ಯನಿರ್ವಹಿಸುವ ಪಂಚಾಯತ್ಗಳಿಗೆ ಪ್ರತಿ ವರ್ಷ ರಾಷ್ಟ್ರಪತಿಗಳು ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸುತ್ತಾರೆ. ಈ ಪ್ರಶಸ್ತಿಗೆ ಕರ್ನಾಟಕದ ಏಕೈಕ ಗ್ರಾಮ ಆಯ್ಕೆಯಾಗಿದೆ. ಬೆಟ್ಟ ಗುಡ್ಡಗಳ ಮಧ್ಯೆ ಸ್ವಚ್ಛಂದವಾಗಿ ಕಾಣ್ತಿರೋ ಬೃಹತ್ ಕೆರೆ. ಆ ಕೆರೆ ಕೂಡ ಅಷ್ಟೇ ಸ್ವಚ್ಛವಾಗಿದೆ. ಶಾಲಾ ಆವರಣದಲ್ಲಿ ಆಕರ್ಷಕ ಉದ್ಯಾನವನ. ಈ ದೃಶ್ಯಗಳು ಒಂದು ಗ್ರಾಮ ಪಂಚಾಯಿತಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಎನ್ನುವುದಕ್ಕೆ ನಿದರ್ಶನ. ಇಷ್ಟು ಅಚ್ಚುಕಟ್ಟಾಗಿ ಗ್ರಾಮವನ್ನ ಕಾಪಾಡಿಕೊಂಡಿರುವುದು ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ. ಈ ಗ್ರಾಮ ಪಂಚಾಯಿತಿಯ ನಿಷ್ಠಾವಂತ ಕಾರ್ಯ ವ್ಯರ್ಥವಾಗಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ಹೆಸರು ಉಳಿಸಿದ್ದು ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿ ದೀನದಯಾಳ್ ಪಂಚಾಯತ್ ವಿಕಾಸ್ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ. ಇದೇ ಡಿಸೆಂಬರ್ 11ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ 1 ಕೋಟಿ ರೂಪಾಯಿ ಬಹುಮಾನ ಒಳಗೊಂಡಿದೆ. ಈ ಹಣ ನೇರವಾಗಿ ಪಂಚಾಯಿತಿ ಖಾತೆಗೆ ಬರಲಿದ್ದು ಗ್ರಾಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಲು ಅನುಕೂಲವಾಗಲಿದೆ. ನಮಗೆ ನಮ್ಮ ಗ್ರಾಮ ಪಂಚಾಯಿತಿಗೆ ರಾಷ್ಟ್ರೀಯ ಪುರಸ್ಕಾರ ಸಿಕ್ಕಿರೋದು ತುಂಬಾ ಸಂತೋಷ. ಅಂದ್ರೆ ಅದನ್ನು ಹೇಳಕ್ಕೆ ಸಾಧ್ಯವಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು, ಅನುದಾನದ ಬಳಕೆ ಇವುಗಳ ಆಧಾರದ ಮೇಲೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ವಿಶೇಷ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿರೋ ಏಕೈಕ ಗ್ರಾಮ ಇದಾಗಿದೆ. ಸುಮಾರು 3,000 ಜನಸಂಖ್ಯೆ ಹೊಂದಿರುವಂತಹ ಗ್ರಾಮದಲ್ಲಿ ಬಹುತೇಕ ನೈಸರ್ಗಿಕವಾಗಿ ಸಿಗೋ ಗ್ರಾವಿಟಿ ವಾಟರ್ ಸಪ್ಲೈ ಮಾಡಲಾಗ್ತಿದೆ. ಪ್ರತಿ ಮನೆಗೆ ಶೌಚಾಲಯದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪಾಳು ಬಿದ್ದಿದ್ದ ಕೆರೆಯನ್ನ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತಿ ಅಭಿವೃದ್ಧಿಪಡಿಸಲಾಗಿದೆ. ಬಡವರಿಗೆ ಉಚಿತ ಮನೆಗಳನ್ನ ಕೂಡ ನಿರ್ಮಿಸಿಕೊಡಲಾಗಿದೆ. ನಮ್ಮ ಏನು ಅನುದಾನ ಇದೆ ಅದರಲ್ಲಿ ನಾವು ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ನಮ್ಮ ಗಾಳಿಬೀಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಗಳು ಚದುರದಂತೆ ಇದ್ದು, ಸೊ ಅದರಲ್ಲಿ ನಾವು ಎಲ್ಲ ಮನೆಗಳಿಗೂ ಕೂಡ ಗ್ರಾವಿಟಿ ಸೋರ್ಸಿಂದ ಅಂದರೆ ಎಲ್ಲ ಮನೆಗಳಿಗೂ ಗ್ರಾವಿಟಿ ಸೋರ್ಸ್ ಮೂಲಕ ನಾವು ನೀರು ತಲುಪಿಸೋಂಥ ವ್ಯವಸ್ಥೆ ಮಾಡಿದ್ದೀವಿ. ಇದರಿಂದ ನಮ್ಮ ಗ್ರಾಮ ಪಂಚಾಯತಿ ಕೂಡ ಕರೆಂಟ್ ಬಿಲ್ ಕೂಡ ಕಮ್ಮಿ ಬರ್ತಿದೆ. ಹಾಗೂ ಜನರಿಗೂ ಕೂಡ ನಾವು ಟ್ಯಾಕ್ಸ್ ಕೂಡ ಅಂದರೆ ವಾಟರ್ ಟ್ಯಾಕ್ಸ್ ಏನಿದೆ ಅದು ಕೂಡ ಅವ್ರಿಗೆ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ವಿಶೇಷ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷಿ ಪಿಡಿಒ ಮಹಿಳೆಯೇ ಆಗಿದ್ದು, ಇಬ್ಬರ ವಿಶೇಷ ಆಸಕ್ತಿಯಿಂದಾಗಿ ಇಂದು ಇಡೀ ಗ್ರಾಮವೇ ಹೆಮ್ಮೆ ಪಡುವಂತಾಗಿದೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.